ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಶೌರ್ಯ ಚಿತ್ರದಲ್ಲಿ ನಟಿಸಿರುವಂತಹ ಮದಲಸ ಶರ್ಮಾ ನಿರ್ದೇಶಕರೊಬ್ಬರು ತಮಗೆ ಇಟ್ಟಿದ್ದಂತಹ ಅಸಭ್ಯ ಬೇಡಿಕೆಯೊಂದರ ಬಗ್ಗೆ ಮಾತನಾಡಿದ್ದಾರೆ. ಪಾಡ್ಕಾಸ್ಟ್ ಒಂದರಲ್ಲಿ ಬಿಚ್ಚಿಟ್ಟ ಸತ್ಯ ಚಿತ್ರರಂಗದಲ್ಲಿ ಹಲವು ಚರ್ಚೆಯನ್ನ ಹುಟ್ಟಾಕಿದೆ. ಹಾಗಾದ್ರೆ ಆ ನಿರ್ದೇಶಕ ಯಾರು, ಆತ ಇಟ್ಟಂತಹ ಬೇಡಿಕೆ ಏನು ಅಂತ ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀವಿ. ಕೊನೆ ತನಕ ನೋಡಿ. ತೆಲುಗಿನ ಫಿಟ್ಟಿಂಗ್ ಮಾಸ್ಟರ್, ಕನ್ನಡದ ಶೌರ್ಯ, ಹೀಗೆ ತಮಿಳು, ಪಂಜಾಬಿ, ಹಿಂದಿ ಚಿತ್ರರಂಗದಲ್ಲಿ ನಟಿಸಿರುವಂತಹ ಮದಲಸ ಶರ್ಮಾ ಸದ್ಯ ಟಿವಿಯ ಅತ್ಯಂತ ಜನಪ್ರಿಯ ಶೋ ಅನುಪಮದಲ್ಲಿ ನಟನೆಯನ್ನ ಮಾಡ್ತಾ ಇದ್ದಾರೆ. ನಟಿ ಮದಲಸ ಶರ್ಮಾ ಪಾಡ್ಕಾಸ್ಟ್ನಲ್ಲಿ ತಾವು 19 ವರ್ಷ ಇದ್ದಾಗ ಅನುಭವಿಸಿದ ಕಾಸ್ಟಿಂಗ್ ಕೌಚ್ನ ಅತ್ಯಂತ ಆಘಾತಕಾರಿ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಅವರಿಗೆ 19 ವರ್ಷ ವಯಸ್ಸಾಗಿದ್ದಾಗ ಒಬ್ಬ ಪ್ರಖ್ಯಾತ ಚಲನಚಿತ್ರ ನಿರ್ದೇಶಕ ಅವರನ್ನ ಚಿತ್ರದ ಮೀಟಿಂಗ್ ಆಗಿ ಕರೆದಿದ್ರಂತೆ. ಮೀಟಿಂಗ್ ಸಮಯದಲ್ಲಿ ನಿರ್ದೇಶಕರು ತಮಗೆ ಚಿತ್ರದಲ್ಲಿ ಬಿಕಿನಿ ಧರಿಸಲು ಸಂಪೂರ್ಣವಾಗಿ ಕಂಫರ್ಟ್ ಆಗಿರುವ ಹುಡುಗಿ ಬೇಕು ಅಂತ ಹೇಳಿದ್ರಂತೆ. ಆಗ ಮದಲಸ ಆರಂಭದಲ್ಲಿ ಇದರಲ್ಲಿ ತಪ್ಪೇನು ಇಲ್ಲ ಅಂತ ಭಾವಿಸಿ ಒಪ್ಕೊಂಡ್ರು. ಆದ್ರೆ ಅವರು ಕಥೆಯ ಬಗ್ಗೆ ಹೆಚ್ಚಿನದನ್ನ ತಿಳಿಯಲು ಬಯಸಿದ್ರು. ಬಿಕಿನಿ ದೃಶ್ಯವು ಕಥೆಯ ಪ್ರಕಾರ ಅಗತ್ಯವೇ ಅಥವಾ ಸುಮ್ಮನೆ ಸೇರಿಸಲಾಗಿದೆ ಅಂತ ಅವರು ಅರ್ಥ ಮಾಡಿಕೊಳ್ಳಲು ಯತ್ನಿಸಿದ್ರು. ನಾನು ನಿಮ್ಮ ಬಾಡಿಯ ಲ್ಯಾಂಗ್ವೇಜ್ ಅನ್ನು ನೋಡಲು ಬಯಸ್ತೇನೆ. ನೀವು ಬಿಕಿನಿಯನ್ನ ಧರಿಸಿ ನನ್ನ ಮುಂದೆ ಎಷ್ಟು ಕಂಫರ್ಟ್ ಆಗಿದ್ದೀರಿ ಎಂದು ನಾನು ನೋಡಬೇಕು. ಆಗ ಮಾತ್ರ ನೀವು ಕ್ಯಾಮ್ರಾ ಮುಂದೆ ಹೇಗೆ ನಟಿಸ್ತೀರಾ ಅಂತ ನನಗೆ ಅರ್ಥವಾಗುತ್ತೆ ಎಂದ್ರಂತೆ. ಇದನ್ನ ಕೇಳಿದ ಮದಲಸ ಅತ್ಯಂತ ಸ್ಪಷ್ಟವಾಗಿ ಮತ್ತು ದೃಢವಾಗಿ ಉತ್ತರಿಸಿದ್ರಂತೆ, ಕ್ಷಮಿಸಿ, ನಾನು ವೃತ್ತಿಯಿಂದ ನಟಿ. ಸ್ಕ್ರಿಪ್ಟ್ನಲ್ಲಿ ಬಿಕಿನಿ ದೃಶ್ಯವಿರಲಿ ಅಥವಾ ಸೀರೆ, ಲೆಹಂಗಾ ಅಥವಾ ಯಾವುದೇ ಉಡುಪಿರಲಿ, ಅದನ್ನ ಕ್ಯಾಮ್ರಾ ಮುಂದೆ ಯಾವುದೇ ಹಿಂಜರಿಕೆ ಇಲ್ಲದೆ ಧರಿಸಲು ನಾನು ಸಿದ್ಧಳಿದ್ದೇನೆ. ಏಕೆಂದ್ರೆ ಅದು ನನ್ನ ಕೆಲಸದ ಭಾಗ. ಆದರೆ ನಿಮ್ಮ ಮುಂದೆ ಬಿಕಿನಿ ಧರಿಸೋದು ನನ್ನ ಕೆಲಸದ ಭಾಗವಲ್ಲ. ನೀವು ನನ್ನ ನಟನಾ ಕೌಶಲ್ಯ, ಪ್ರತಿಭೆ ಮತ್ತು ಕೆಲಸದ ಆಧಾರದ ಮೇಲೆ ನನ್ನನ್ನು ಆಯ್ಕೆ ಮಾಡಲು ಬಯಸಿದ್ರೆ ನನಗೆ ತುಂಬಾ ಸಂತೋಷ. ಆದರೆ ನಾನು ನಿಮ್ಮ ಮುಂದೆ ಬಿಕಿನಿಯನ್ನ ಧರಿಸಿ ಆಡಿಷನ್ ನೀಡಬೇಕೆಂದು ನೀವು ನಿರೀಕ್ಷಿಸಿದ್ರೆ ನಾನು ಹಾಗೆ ಮಾಡೋದಿಲ್ಲ ಅಂತ ಹೇಳಿದ್ರಂತೆ. ನಿಮಗೆ ನನ್ನಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಹೊರಗೆ ಹೋಗುವ ದಾರಿ ಎಲ್ಲಿದೆ ನನಗೆ ತಿಳಿದಿದೆ ಅಂತ ಹೇಳಿ ತಕ್ಷಣ ಅಲ್ಲಿಂದ ಎದ್ದು ಬಂದ್ರು. ಅವರು ನಿರ್ದೇಶಕರ ಆ ಮಾತಿಗೆ ಕಿಂಚಿತ್ತೂ ಗಮನವನ್ನ ಕೊಡಲಿಲ್ಲ. ಕೆಲವು ದಿನಗಳ ನಂತರ ಅದೇ ಚಿತ್ರದ ಕಾಸ್ಟಿಂಗ್ ಬಗ್ಗೆ ಸುದ್ದಿ ಓದಿದಾಗ ಕೊನೆಗೆ ಆ ಪಾತ್ರಕ್ಕೆ ಆಯ್ಕೆಯಾದ ನಟಿ ನಿರ್ದೇಶಕರ ಜೊತೆ ಡೇಟಿಂಗ್ ಅನ್ನ ಮಾಡ್ತಾ ಇದ್ಲು ಎಂಬ ವಿಷಯವನ್ನ ತಿಳಿದು ಮದಲಸ ಅವರಿಗೆ ಮತ್ತಷ್ಟು ಆಶ್ಚರ್ಯವಾಯಿತು ಅಂತ ಹೇಳಿದ್ದಾರೆ. 34 ವರ್ಷದ ಮದಲಸ ನಟಿ ಶೀಲಾ ಶರ್ಮಾ ಅವರ ಪುತ್ರಿ. ಶೀಲಾ ಶರ್ಮಾ ಹಮ್ ಸಾಥ್ ಸಾಥ್ ಹೇ, ನದಿಯಾ ಕೆ ಪ್ಯಾರ್, ಮಹಾಭಾರತ್ ಮತ್ತು ಇತರ ಟಿವಿ ಧಾರಾವಾಹಿಗಳಲ್ಲಿ ಹೆಸರುವಾಸಿಯಾಗಿದ್ದಾರೆ. ಮದಲಸ ಅವರು ಸೂಪರ್ ಸ್ಟಾರ್ ಮಿಥುನ್ ಚಕ್ರವರ್ತಿ ಅವರ ಸೊಸೆ. 2018ರಲ್ಲಿ ಮಹಾಕ್ಷಯ್ ಚಕ್ರವರ್ತಿ ಅವರನ್ನ ಮದುವೆಯಾದ್ರು. ಮದಲಸ ಅವರು 2009ರಲ್ಲಿ ತಮ್ಮ ನಟನ ವೃತ್ತಿಯನ್ನ ಆರಂಭಿಸಿದ್ರು. ಹಿಂದಿಯಲ್ಲಿ ಏಂಜಲ್, ಸಾಮ್ರಾಟ್ ಅಂಡ್ ಕೋ, ದಿಲ್ ಸಾಲಾ ಸಾಂಕಿ ಚಿತ್ರವನ್ನ ಮಾಡಿರುವಂತಹ ಮದಲಸ ಜರ್ಮನ್ ಭಾಷೆಯಲ್ಲಿ ಕೂಡ ನಟಿಸಿದ್ದಾರೆ. ಪಂಜಾಬಿ ಚಿತ್ರದಲ್ಲಿ ಕೂಡ ಮಿಂಚಿದ್ದಾರೆ. ಜೊತೆಗೆ ತೆಲುಗು, ಕನ್ನಡ, ತಮಿಳು ಚಿತ್ರದಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಆರಂಭದಲ್ಲಿ ಸೌತ್ನಲ್ಲಿ ಹೆಚ್ಚು ಕೆಲಸ ಮಾಡಿದ್ರು. ಆನಂತರ ಟಿವಿಯತ್ತ ಮುಖ ಮಾಡಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿನ ನಟಿಯರು ತಮಗಾದ ಕಹಿ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಪಾತ್ರದ ಹೆಸರಲ್ಲಿ ತಮ್ಮನ್ನ ದುರುಪಯೋಗ ಮಾಡಿಕೊಳ್ಳಲು ಮುಂದಾದ ವ್ಯಕ್ತಿಗಳ ಜನ್ಮವನ್ನ ಜಾಲಾಡಿದ್ದಾರೆ. ಈ ಸಾಲಿನಲ್ಲಿ ಈಗ ಮದಲಸ ಶರ್ಮಾ ಕೂಡ ಸೇರ್ಕೊಂಡಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಕಮೆಂಟ್ ಮಾಡಿ ತಿಳಿಸಿ.